ನಮಸ್ಕಾರ ರೀ ಸ್ನೇಹಿತರೆ, ಇವಾಗ T20 ವರ್ಲ್ಡ್ ಕಪ್ಗೆ ಹೊಸ ರೂಲ್ಸ್ ತಂದಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಒಟ್ಟಾರೆಯಾಗಿ ಮೊದಲನೇ ರೂಲ್ಸ್ 1 ನಿಮಿಷ ಟೈಮಿಂಗ್ ಕೊಟ್ಟಿದ್ದಾರೆ. 1 ಓವರ್ನಿಂದ ಇನ್ನೊಂದು ಓವರ್ಗೆ ಕನ್ವರ್ಟ್ ಆಗುವ ಸಂದರ್ಭಕ್ಕೆ ಕೇವಲ 1 ನಿಮಿಷ ಟೈಮಿಂಗ್ ಕೊಟ್ಟಿದ್ದಾರೆ. ಒಂದು ಸಂದರ್ಭಕ್ಕೆ ಈ ಟೈಮಿಂಗ್ ಮೀರಿದ್ರೆ ಒಂದು ಬಾರಿ ವಾರ್ನಿಂಗ್ ಕೊಡ್ತಾರೆ, 2 ಬಾರಿ ವಾರ್ನಿಂಗ್ ಕೊಡ್ತಾರೆ, 3ನೇ ಬಾರಿಗೆ ನೇರವಾಗಿ ಎದುರಾಳಿ ತಂಡಕ್ಕೆ 5 ರನ್ ಫ್ರೀ ಆಗಿ ನೀಡ್ತಾರೆ ಅಂತ ರೂಲ್ಸ್ ತಂದಿದ್ದಾರೆ. ಎರಡನೇ ರೂಲ್ಸ್ ಏನಪ್ಪಾ ಅಂದ್ರೆ ಇನ್ನಿಂಗ್ಸ್ ಮುಗಿದ ನಂತರ ಇವಾಗ 10 ನಿಮಿಷ ಟೈಮಿಂಗ್ ಇತ್ತು, ಇವಾಗ 20 ನಿಮಿಷವಾಗಿ ಟೈಮಿಂಗ್ ಕೊಟ್ಟಿದ್ದಾರೆ. ಇದು ಒಂದು ಆರಾಮಾಗಿ ಮತ್ತೆ ಒಳಗಡೆ ಬಂದು ಆಡಬಹುದು. ಹಾಗೆ ಮೂರನೇ ರೂಲ್ಸ್ ಏನಪ್ಪಾ ಅಂದ್ರೆ ಒಂದು ಇನ್ನಿಂಗ್ಸ್ ಮುಗಿಸೋಕೆ 1 ಗಂಟೆ 25 ನಿಮಿಷ ಮಾತ್ರ ಒಂದು ಟೈಮಿಂಗ್ ಕೊಟ್ಟಿದ್ದಾರೆ. ಅದರೊಳಗಡೆ ಮುಗಿಸಬೇಕು, ಇಲ್ಲ ಅದರ ಒಂದು ಪೆನಲ್ಟಿ ಬೀಳುತ್ತೆ ಅಂತ ರೂಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ರೀತಿಯಾಗಿ ರೂಲ್ಸ್ ಕೂಡ ಬಂದಿದೆ. ಮತ್ತೊಂದು ದಾಖಲೆ ಬರೆದಿದ್ದಾರೆ. T20 ವರ್ಲ್ಡ್ ಕಪ್ ನಲ್ಲಿ ಕೆನಡಾ ವಿರುದ್ಧ USA ಅವರು ಅರೋನ್ ಅವರು ಸಖತ್ತಾಗಿ 40 ಎಸೆತಗಳಲ್ಲಿ 94 ರನ್ ಮಾಡಿ ಗೆಲುವಿಗೆ ರೂವಾರಿಯಾಗಿದ್ದಾರೆ. ಚೇಸಿಂಗ್ ಸಂದರ್ಭಕ್ಕೆ ಇಷ್ಟಾಗಿ ಸ್ಟ್ರೈಕ್ ರೇಟ್ ಮುಖಾಂತರ ಹಾಗೆ ಇಷ್ಟು 94 ರನ್ ಚೇಸಿಂಗ್ ನಲ್ಲಿ ಒಂದು ಅದ್ಭುತವಾದಂತಹ ಇವರೇ ಮೊದಲ ಸ್ಥಾನದಲ್ಲಿ ಇದ್ದಾರೆ, ಒಂದು ದಾಖಲೆ ಆಗಿದೆ ಅಂತ ಹೇಳಬಹುದಾಗಿದೆ. ಹಾಗೆ ಸಿಕ್ಸರ್